ಇವತ್ತಿನ ಚರ್ಚೆ ಸೀಕ್ವೆನ್ಸ್ ಫಾರ್ ಯೋಗ ಪ್ರಾಕ್ಟೀಸ್ ಅಂದರೆ ಯೋಗ ಹೇಗೆ ಶುರು ಮಾಡಿ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಹೇಳಿ. ಇವಾಗ ಯೋಗ ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ಬರೀ ಆಸನ ಮಾಡೋದು ಅಥವಾ ಬರೀ ಪ್ರಾಣಾಯಾಮ ಒಂದೇ ಮಾಡೋದು ಹಾಗಾಗೋದಿಲ್ಲ. ಯಾವುದೇ ಒಂದು ಪ್ರಾಕ್ಟೀಷ್ನರ್ ಆಗಿರ್ಬೋದು, ಹೇಗೆ ಎಲ್ಲಿಂದ ಶುರು ಮಾಡಿ ಹೇಗೆ ಎಂಡ್ ಮಾಡಬೇಕು ಅನ್ನೋದೊಂದು ಸೀಕ್ವೆನ್ಸ್ ಇರುತ್ತೆ. ಅದನ್ನು ಇವತ್ತು ಯಾವ್ದ್ಯಾವುದು ಅಂತ ನಾನು ಜಸ್ಟ್ ಲಿಸ್ಟ್ ಔಟ್ ಮಾಡ್ತೀನಿ. ಸೀಕ್ವೆನ್ಸ್ ಬಂದು ಫಸ್ಟ್ ಪ್ರೇಯರಿಂದ ಶುರುವಾಗುತ್ತೆ. ಅದಾದಮೇಲೆ ಲೂಸನಿಂಗ್ ಎಕ್ಸಸೈಸಸ್, ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ. ತದನಂತರ ಬ್ರೀದಿಂಗ್ ಪ್ರಾಕ್ಟೀಸಸ್, ಶ್ವಾಸಕ್ರಿಯೆಗಳು. ಅದಾದಮೇಲೆ ನಿಮಗೆ ಸೂರ್ಯ ನಮಸ್ಕಾರ, ತದನಂತರ ಆಸನಗಳು, ಅದಾದಮೇಲೆ ಪ್ರಾಣಾಯಾಮ, ಹಾಗೂ ಕೊನೆಯದಾಗಿ ಮತ್ತೆ ಪ್ರೇಯರ್ ಇರುತ್ತೆ. ಪ್ರೇಯರ್ಗಿಂತ ಮುಂಚೆ ನೀವು ಶವಾಸನವನ್ನು ಮಾಡಿ ತದನಂತರ ಪ್ರೇಯರ್ ಇಂದ ಎಂಡ್ ಮಾಡ್ಬೋದು. ಇದ್ರ ಜೊತೆಗೆ ಮುದ್ರ, ಬಂಧ ಹಾಗೂ ಷಟ್ಕರ್ಮಗಳು ಅನ್ನು ಹೇಳಿದ್ದಾರೆ. ಇದರದ್ದು ಸೀಕ್ವೆನ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ಹೇಳ್ತೀನಿ. ಈ ಮೇಲ್ಕಂಡದ್ದು ಏನು ಸೀಕ್ವೆನ್ಸ್ ನಾನು ಹೇಳಿದ್ದೀನಿ ನಿಮಗೆ ಈಗ ಸದ್ಯಕ್ಕೆ, ಅದು ಜನರಲ್ ಆಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಬಿಗಿನರ್ಸ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಪ್ರಾಕ್ಟೀಷ್ನರ್ಸ್ ಆಗಿರ್ಬೋದು, ಎಲ್ಲರೂ ಪ್ರಾಕ್ಟೀಸ್ ಮಾಡುವಂಥ ಒಂದು ಸೀಕ್ವೆನ್ಸ್ ಆಗಿರುತ್ತೆ ಇದು. ಇಲ್ಲಿ ಹೇಳಿರುವಂಥ ಒಂದೊಂದು ಸೀಕ್ವೆನ್ಸ್ ಅಂದರೆ ಒಂದೊಂದು ಸ್ಟೆಪ್ ಏನಿದೆ ಸೀಕ್ವೆನ್ಸ್ ವೈಸ್ ಏನು ಹೇಳಿದ್ದೀನಿ, ಅದಕ್ಕೆ ಒಂದೊಂದಕ್ಕೂ ಅದರದ್ದೇ ಆದ ಮಹತ್ವಗಳಿದೆ. ಅಂದರೆ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಅದು ಏನು ಅಂತ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.